ನಿಮ್ಮ ಮನೆ ವಾಸ್ತುನ ಸರಿ ಮಾಡ್ಕೊಳ್ಳಿ. ನಿಜ ಹೇಳ, ಬಾತ್ರೂಮೇ ಇಡಬಾರ್ದು ಮನೇಲಿ ಒಳಗಡೆ. ದರಿದ್ರ ಮನೆ ತಗೊಂಬಂದಾದ ಮೇಲೆ ವಾಸ್ತು ಕೆಟ್ಟೋಗಿದೆ. ಓಕೆ, ತುಂಬ ಜನಗಳಿಗೆ ಒಂದು ಕನ್ಫ್ಯೂಸ್ ಇರುತ್ತೆ, ವಾಶ್ರೂಮ್ಗಳೆಲ್ಲ ಎಲ್ಲಿ ಬರಬೇಕು ಅಂತೇಳಿ. ಮತ್ತೆ ಹೊಸರ ಜೊತೆ ಇದೀವಿ. ಸರ್ ನಮಸ್ತೆ. ಈಗ ತುಂಬ ಜನ ವಾಶ್ರೂಮ್ ಎಲ್ಲಿರಬೇಕು ಅಂತ ಗೊತ್ತಿರಲ್ಲ ತುಂಬ ಜನಗಳಿಗೆ. ಈಗ ಹಾಲಲ್ಲಿ ಬಂದಿರ್ತಾರೆ, ಆಮೇಲೆ ಊಟ ಆದಮೇಲೆ ಕೈ ತೊಳೆಯೋದು ಎಲ್ಲೋ ಇಟ್ಕೊಂಡಿರ್ತಾರೆ, ಆಮೇಲೆ ಟಾಯ್ಲೆಟ್ ರೂಮ್ ಎಲ್ಲೋ ಇಟ್ಕೊಂಡಿರ್ತಾರೆ. ಯಾವ ಬೆಡ್ರೂಮಲ್ಲಿ ಯಾವುದಕ್ಕೋ ಒಂದು ಮಾಸ್ಟರ್ ಬೆಡ್ರೂಮಿಗೆ ಟಾಯ್ಲೆಟ್ ರೂಮ್ ಇರಲ್ಲ, ಯಾವುದಕ್ಕೂ ಕೊಟ್ಟರೆ ಅದ್ರ ಬಗ್ಗೆ ಒಂದು ಐಡಿಯಾ ಕೊಡ್ತೀರಾ? ಒಂದು ಮನೆಗೆ ಒಂದು ಎಷ್ಟು ಟಾಯ್ಲೆಟ್ ರೂಮ್ಗಳು ಇಡ್ಬೋದು ನಾವು? ಈಗ ಒಂದು 2 ಬೆಡ್ರೂಮ್ ಮನೆಗೆ ಎಷ್ಟು ಇಡ್ಬೋದು, 3 ಬೆಡ್ರೂಮ್ ಮನೆಗೆ ಎಷ್ಟು ಇಡ್ಬೋದು, 1 ಬೆಡ್ರೂಮ್ ಮನೆಗೆ ಎಷ್ಟು ಟಾಯ್ಲೆಟ್ ರೂಮ್ ಇಡ್ಬೋದು? ಅದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಕೊಡ್ತೀರಾ ಅದ್ರ ಬಗ್ಗೆ? ಸೊ ಏನಿಲ್ಲ, ಇಲ್ಲಿಂದ ಈಗ ಇದು 30 ಇದು 30 ಅಡಿ ಇರ್ತದೆ ಸರ್. ಓಕೆ, ಇದು 40 ಅಡಿ ಇರ್ತದೆ. ಓಕೆ, ಇದರಲ್ಲಿ 9 ಭಾಗ ತೆಗಿತೀವಿ ನಾವು. 1 2 3 4 5 6 7 8 9. ಏನಕ್ಕೆ 9 ಭಾಗ ತೆಗೆಯೋದಿದೆ? 5 6 7 8 9 ಭಾಗ. 9 ಭಾಗ. ಅದಕ್ಕೆ ಇದಕ್ಕೊಂದು ಇದಿದೆ, ಏನೋ ರೇಖೆಗಳು ಬರುತ್ತೆ ಹಿಂಗೆ. ಇದೆಲ್ಲ ನಮ್ಮ ದೊಡ್ಡವರು ಹಾಕಿರೋದು. ತುಂಬಾ ಇದಾವೆ, ಹಿಂಗಿದಾವೆ, ಹಿಂಗಿದಾವೆ, ಮತ್ತೆ ತುಂಬಾ ಇದಾವೆ ಬಿಡಿ. ಇದಕ್ಕೆ ಒಂದೊಂದು ರೇಖೆಗೂ ಅರ್ಥ ಇದೆಯಾ ಅದು? ಪ್ರತಿಯೊಂದು ರೇಖೆ. ಇದು ಬ್ರಹ್ಮಸ್ಥಾನ, ಇಲ್ಲಿ ಬರಬಾರ್ದು ಬಾತ್ ಟಾಯ್ಲೆಟ್. ಓಕೆ, ಇಲ್ಲಿ ಎಲ್ಲಿ ಬರ್ಬೋದು ಅಂತ ನಮಗೆ ದೊಡ್ಡವರು ಹಿರಿಯರು ಒಂದು ಬುಕ್ಸ್ ಅಲ್ಲೆಲ್ಲ ಬರೆದಿರೋದು ಎಲ್ಲ ಎಲ್ಲಿ ಅಂದ್ರೆ ಇಲ್ಲಿ ಒಂದು ಟಾಯ್ಲೆಟ್ ಕೊಡ್ಬೋದು ನೀವು. ಇಲ್ಲೇನಕ್ಕೆ ಕೊಡ್ಬೋದು? ಸೌತ್ ಅಲ್ಲಿ ಇಲ್ಲಿ ಕೊಡ್ಬೋದು, ಇಲ್ಲಿ ಕೊಡ್ಬೋದು ಅಂತ ನಮ್ಗೆ ಹೇಳಿರೋದು. ಸೌತ್ ಸೆಂಟ್ರ್ ಇಲ್ಲಿ ಕೊಡ್ಬೋದು, ವೆಸ್ಟ್ ಸೆಂಟ್ರ್ ಇಲ್ಲಿ ಓಪನ್ ಆದ್ರೂ ಕೊಡ್ಬೋದು, ಅಟ್ಯಾಚ್ ಬಾತ್ರೂಮಿಗಾದ್ರೂ ಇಲ್ಲೇ ಕೊಡ್ಬೇಕು, ಇಲ್ಲಿ ಕೊಡ್ಬೋದು. ಲಾಸ್ಟ್ ಚಾನ್ಸ್ ನಾರ್ತ್ ಅಲ್ಲಿ ಕೊಡ್ಬೇಕಾದ್ರೆ ಇಲ್ಲಿ ಕೊಡ್ಬೇಕು, ಇಲ್ಲಿ ಕೊಡ್ಬೋದು. ಈಸ್ಟ್ ಅಲ್ಲಿ ಬೇಕು ಅಂದ್ರೆ ಇಲ್ಲಿ ಸೆಂಟ್ರಲ್ ಕೊಡ್ಬೇಕು. ಓಕೆ, ಇಷ್ಟೇ ಈ 4 ಕಡೆ ಬಾತ್ರೂಮ್ ಕೊಡೋದು ಅಂತ ಕೊಟ್ಟಿದೆ. ಫಸ್ಟ್ ಪಾಯಿಂಟ್ ಬಂದು ಇಲ್ಲಿ ಎಲ್ಲದ್ರಲ್ಲೂ ಬಂದು ಮಧ್ಯದಲ್ಲೇ ಕೊಟ್ರೆ, ಈ ಕಡೆ ಒಬ್ಬೊಬ್ರು ಏನ್ ಮಾಡಿರ್ತಾರೆ ಮೂಲೆಯಲ್ಲಿ ಕೊಟ್ಕೊಂಡಿರ್ತಾರೆ. ಕೊಡಬಾರ್ದು. 99% ಮೂಲೆಯಲ್ಲೇ ಕೊಟ್ಟಿರ್ತಾರೆ. ನಾನು ನೋಡಿರೋ ಎಲ್ಲಾ ಮನೆಗಳಲ್ಲೂ ವಾಯು ಮೂಲೆ ಇಲ್ಲಿ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತಾರೆ, ಟಾಯ್ಲೆಟ್ ರೂಮ್ ಇರ್ಲಿ ಅಂತ. ಅಲ್ಲಿ ಯಾರು ಹೋಗಲ್ಲ ಮೂಲೆಗೆ ಅಂತ. ಇರೋದಷ್ಟೇ ಅಗ್ನಿ ಮೂಲೆ ಅಂದ್ರೆ ಅಡಿಗೆ ಮನೆ ಮಾಡ್ಬಿಡ್ತಾರೆ ಇಲ್ಲಿ. ಆಯ್ತಾ, ಇದೆಲ್ಲ ಕರೆಕ್ಟ್ ಆಗಿ ಮಾಡ್ತಾವ್ರೆ. ವಾಯು ಮೂಲೆಯಲ್ಲಿ ಬಾತ್ರೂಮ್ ಇರ್ಬೇಕು ಅಂತ ಹಾಕ್ಬಿಡ್ತಾರೆ. ಆಯ್ತಾ, ಕುಬೇರ ಮೂಲೆಯಲ್ಲಿ ಬೆಡ್ರೂಮ್ ಇರ್ಬೇಕು ಅಂತ ಹಾಕ್ಬಿಡ್ತಾರೆ. ವಾಯು ಮೂಲೆ ಕ್ಲೋಸ್ ಮಾಡ್ಬಾರ್ದು. ಗೊತ್ತು, ಎಲ್ಲಾ ಕಡೆ ಒಂದೊಂದೇ ಕಿಟಕಿ ಇರ್ತಾರೆ. ಬಾತ್ರೂಮ್ ಅಂದ್ರೆ ಕಂಪಲ್ಸರಿ 2 ಕಿಟಕಿ ಇರ್ಲೇಬೇಕು. ಓಕೆ, ಯಾವ ಮೂಲೆಯಲ್ಲಿ ಇಟ್ರು ಇಲ್ಲೊಂದಿರ್ಬೇಕು, ಇಲ್ಲೊಂದಿರ್ಬೇಕು. ಓಕೆ, ಇಲ್ಲಿ ಕಂಪಲ್ಸರಿ ಇರ್ಬೇಕು, ಯಾರು ಇಡಲ್ಲ. ವೆಂಟಿಲೇಟರ್ ಆದ್ರೆ ಇರ್ಬೇಕು. ಅವಾಗ ಈ ವಾಯುವ್ಯದ ದೋಷ ಬರುತ್ತಿದೆ. ವಾಯು ಮೂಲೆ ಕ್ಲೋಸ್ ಆಯ್ತು, ವಾಯು ಮೂಲೆ ಕ್ಲೋಸ್ ಆದ ತಕ್ಷಣ ಮುಗೀತು, ನಮ್ದು ವ್ಯವಹಾರ ಎಲ್ಲ ಬಂದ್ ಆಗತ್ತೆ. ಯಾಕಂದ್ರೆ ಇಲ್ಲಿ ಕೆಲವರು ಇದು ಇಟ್ಟಿರಲ್ಲ, ಒಂದು ಕಿಟಕಿನೂ ಇಟ್ಟಿರಲ್ಲ. ಇಲ್ಲಿ ಮೆಟ್ಲು ಹಾಕ್ಬಿಡೋದು, ಮೆಟ್ಲ ಕಡೆ ಬಾತ್ರೂಮ್. ಇಲ್ಲಿ ಅಗ್ನಿ ಮೂಲೆ ಮೆಟ್ಲು ಹಾಕ್ಬಿಡೋದು, ಆಚೆ ಕಡೆ ಹಿಂಗೆ ಹಾಕಿ ಇದ್ರ ಕೆಳಗಡೆ ಬಾತ್ರೂಮ್ ಹಾಕ್ಬಿಡೋದು. ಇಲ್ಲಿ ಬಾತ್ರೂಮ್ ಹಾಕಿದ್ರೆ ಕಂಪಲ್ಸರಿ ಆಕ್ಸಿಡೆಂಟು, ಮನೆಯಲ್ಲಿ ಏನೋ ಆಪರೇಷನ್ಸು ಆ ಥರದ್ದು ನಾನು ನೋಡಿದ್ದೀನಿ ತುಂಬಾ. ಇಲ್ಲಿ ಅಡಿಗೆ ಮನೆ ಬಂದ್ಮೇಲೆ ಅಡಿಗೆ ಮನೆ ಪಕ್ಕನೆ ಬಾತ್ರೂಮ್ ಚೆನ್ನಾಗಿರೋದು ಸರ್. ಇಲ್ಲೂ ಅಡಿಗೆ ಮನೆ ಪಕ್ಕನೆ ಬಾತ್ರೂಮ್ ಇಲ್ಲೇ ಬೇಡ ಕೊಡ್ಬೇಕು ಅಂತಿಲ್ಲ, ಪ್ಲೇಸಸ್ ಹೇಳ್ತಾ ಇದೀನಿ ನಾನು. ಇದು ಲಾಸ್ಟ್ ಪ್ಲೇಸ್. ಅಡಿಗೆ ಮನೆ ಇಲ್ಲಿ ಬಿಟ್ರೆ ಎಲ್ಲೂ ಬರಂಗೇ ಇಲ್ಲ. ಇದು ಲಾಸ್ಟ್, ಇದು ಲಾಸ್ಟ್ ಅಲ್ಲಿ ಕೊಡಿ. ಇದು ಫಸ್ಟ್, ಇದು ಸೆಕೆಂಡು, ಇದು ಥರ್ಡು, ಹಂಗ್ ಮಾಡ್ಬೇಕು. ಇದು ಕೊಡಂಗಿಲ್ಲ, ಇದು ನಾವ್ ಇಲ್ಲಿ ಮಾಡ್ಬೇಕು. ಇಲ್ಲಿ ಮಾಡ್ಬೇಕು. ಓಕೆ, ಇಲ್ಲಿ ಕೊಡಂಗಿಲ್ಲ, ಇಲ್ಲಿ ಮಾಡ್ಬೇಕು. ಜನ ಏನ್ ಮಾಡಿರ್ತಾರೆ, ಇಲ್ಲೂ ಬೆಡ್ರೂಮ್ ಮಾಡ್ಕೊಂಡಿರ್ತಾರೆ, ಇಲ್ಲೆಲ್ಲ ಅಡಿಗೆ ಬಾತ್ರೂಮ್ ಕೊಡ್ತಾನೆ. ಅದಕ್ಕೆ ನಾನು ಏನ್ ಮಾಡ್ತಾ ಇದೀನಿ, ಈಗ ಎಲ್ಲಾ ರೂಮ್ಗಳಿಗೂ ಇದು ಕೊಡ್ತೀನಿ ಅನ್ಕೊಳ್ಳಿ, ಸ್ವಲ್ಪ ಇಲ್ಲಿ ತಗೊಂಡು ಇದನ್ನ ಬೆಡ್ರೂಮ್ ಸೇರಿಸ್ಕೊಂಡು ಹಿಂಗ್ ಕೊಡ್ತಾ ಇದೀನಿ. ಓಕೆ, ಹಿಂಗ್ ಎಂಟ್ರಿ, ಇದು ಬಾತ್ರೂಮ್, ಬೆಡ್ರೂಮ್ ಅಲ್ಲಿ ಈ ತರ. ಡೈನಿಂಗ್ ಟೇಬಲ್ ಆಮೇಲೆ ಮಾತಾಡೋಣ. ಫಸ್ಟ್ ಬಾತ್ರೂಮ್ಗಳು 4 ಬಾತ್ರೂಮ್ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಹೇಳೋಣ. ಈಗ ಒಂದು ಮನೆಗೆ 30-40ಗೆ ಮಿನಿಮಮ್ ಎಷ್ಟು ಬಾತ್ರೂಮ್ ಕೊಡ್ಬೋದು ನಾವು ಚೆನ್ನಾಗಿರೋದು ಒಳ್ಳೆ ಮನೆ ಅಂತ? 2 ಬೆಡ್ರೂಮ್ ಇದ್ರೆ 2 ಬಾತ್ರೂಮ್, ಒಂದು ಅಟ್ಯಾಚ್ ಬಾತ್ರೂಮ್, ಒಂದು ಹೊರಗಡೆ ಓಪನ್ ಒಂದು. ನಿಜ ಹೇಳ, ಬಾತ್ರೂಮೇ ಇಡಬಾರ್ದು ಮನೇಲಿ ಒಳಗಡೆ. ದರಿದ್ರ ಮನೆ ತಗೊಂಬಂದಾದ ಮೇಲೆ ವಾಸ್ತು ಕೆಟ್ಟೋಗಿದೆ. ಅರ್ಥ ಆಯ್ತಾ? ಬೆಂಗಳೂರಲ್ಲಿ ಬೇಕೇ ಬೇಕಲ್ಲ ಸರ್? ಅಲ್ಲ, ನೆಗೆಟಿವ್ ಪಾಸಿಟಿವ್. ಇವಾಗಲ್ಲ, ತಾತ ಮುತ್ತಾತ ಕಾಲದಿಂದ ಹಳ್ಳಿ ಕಡೆ ಓಕೆ. ಹೊರಗಡೆ ಕೇಳಿ, ಹಳ್ಳಿ ಕಡೆ ಕೆರೆಗೆ ಹೋಗ್ತಿದ್ರು, ಕೆರೆ ಹೋಯ್ತು, ನಿಧಾನಕ್ಕೆ ಕಾಂಪೌಂಡ್ ಒಳಗಡೆ ಬಂತು ಬಾತ್ರೂಮ್. ಇನ್ನೊಂದು 50 ವರ್ಷ. ಅದಕ್ಕೆ ಮುಂಚೆ ಕೆರೆ ಆದ್ಮೇಲೆ ಮತ್ತೆ ಊರಿಗೆ ಕಾಂಪೌಂಡ್ ಅಲ್ಲಿ ಬಂತು. ಅಂದ್ರೆ ದೊಡ್ಡ ದೊಡ್ಡ ಮನೆಯವರು ಮಾತ್ರ. ಈಗಲೂ ನಮ್ಮೂರಲ್ಲಿ ಯಾರಿಗೂ ಬಾತ್ರೂಮ್ ಇಲ್ಲ. ತುಂಬಾ ಜನ ಆಚೆಗೆ ಹೋಗ್ತಾರೆ, ತುಂಬಾ ಜನ ಇವಾಗಲೂ ಹೊರಗಡೆ ಆಚೆಗೆ ಹೋಗ್ತಾರೆ. ಓಕೆ, ಬಾತ್ರೂಮ್ ಇಲ್ಲ ಅವ್ರಿಗೆ ಲೆಕ್ಕನೇ ಇಲ್ಲ ಬಾತ್ರೂಮ್ ಅಂದ್ರೆ ಲೆಕ್ಕ. ಈಗ ಎಲ್ಲರೂ ಏನಾಯ್ತು, ಸ್ವಲ್ಪ ವಯಸ್ಸಾಯ್ತು, ಎಲ್ಲರಿಗೂ ದುಡ್ಡು ಬಂತು, ಗೌರ್ಮೆಂಟ್ ಸರ್ಕಾರದವರು ಶೌಚಾಲಯ ಅದು ಕ್ಲೀನು ಏನೋ ಅಂತ ಮಾಡಿದ್ರೆ, ಸ್ವಚ್ಛ ಭಾರತ್ ಮಾಡಿ ಒಂದೊಂದು ಬಾತ್ರೂಮ್ ಕೊಟ್ರು, 5,000 ಕಾಸು ಕೊಟ್ರು.
ಈಗ ಆದ ಏನ್ ಮಾಡ್ತಾವ್ರೆ, ಮುಂಚೆ ಚೆನ್ನಾಗಿತ್ತು, ಹಳ್ಳಿಗಳೆಲ್ಲ ವಾಸ್ತು ಚೆನ್ನಾಗಿತ್ತು. ಈಗ ಪ್ರತಿಯೊಬ್ರು ಈ ಶೌಚಾಲಯ ಕೊಡ್ತಾರೆ 5,000 ಅಂತ ಹೇಳ್ಬಿಟ್ಟು ಪ್ರತಿ ಮನೆಗೂ ಆಚೆ ಕಡೆ ಒಂದು 2 ಸೀಟ್ ಹಾಕಿ ವಾಯುಮೂಲೆಯಲ್ಲಿ ಸೇರಿಸಿ ವಾಯುಮೂಲೆ ಬೆಳೆಸಿ ಎಲ್ಲ ಹಾಸ್ಪಿಟಲ್ ಜಾಸ್ತಿ ಆಗ್ಬಿಟ್ಟು. ಓಕೆ ಓಕೆ, ಅದು ಪ್ರಾಬ್ಲಮ್ ಆಗಿರೋದು. ಮನೆಯಲ್ಲಿ ಬಾತ್ರೂಮ್ ಇರಬಾರ್ದು, ಮನೆಯ ಆಚೆ ಇರ್ಬೇಕಾಯ್ತು ಅಟ್ಲೀಸ್ಟ್ ಕಾಂಪೌಂಡ್ ಅಲ್ಲಿ. ಸರಿ, ಹೇಳ್ತೀರಾ ಹಳ್ಳಿ ಕಡೆ ಹುಳ ಅಪ್ಪಡೆ ಹೆಂಗಸರುಗಳು ಎದ್ದೋಗೋದು ಕಷ್ಟ ಹೌದು ಅವೆಲ್ಲ ಇರ್ತಾವಲ್ಲ. ಸಿಟಿ ಕಡೆ ಹೊರಗಡೆ ಹಾಕ್ಬಿಟ್ರೆ ಹೆಂಗಸರು ನೋಡಿ, ನಾವು ಹಳೆ ಕಾಲದಲ್ಲಿ ಒಂದ್ಸಲಿ ಬೆಳಗ್ಗೆ ಹೋಗಿ ಬಾತ್ರೂಮ್ ಹೋದ್ರೆ ನಾಳೆ ಬೆಳಗ್ಗೆವರೆಗೂ ಹೋಗ್ತಿರ್ಲಿಲ್ಲ. ಫುಡ್ ಆತರ ಇತ್ತು ಸರ್. ಫುಡ್ ಈಗೇನು ಸಿಕ್ಕಿದ್ದೆಲ್ಲ ತಿಂದ್ಬಿಟ್ಟು 3 ಸಲಿ ಬಾತ್ರೂಮ್ ಹೋಗ್ಬೇಕು, ಅದು ಪ್ರಾಬ್ಲಮ್ ಆಯ್ತು ಅಲ್ವಾ. ಹೌದು, ಹಳೆ ಕಾಲದಲ್ಲಿ ಒಂದ್ಸಲಿ ಬೆಳಗಿನ ಜಾವ ಹೋಗಿ ಚಂಬ್ ಹಿಡ್ಕೊಂಡು ಆಚೆಗೆ ಹೋಗಿ ಬಂದ್ರೆ ನಾಳೆ ಬೆಳಗ್ಗೆನೆ ಅವ್ನು ಹೋಗೋದು. ಹೌದು, ಹಂಗಿತ್ತು ಪರಿಸ್ಥಿತಿ. ಈಗೆಲ್ಲಿ ದಿನಕ್ಕೆ 5 ಸಲ ಹೋಗಿ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಒಂದು ಒಳ್ಳೆ ಮನೆ ಅಂದಾಗ ಎಷ್ಟು ಬಾತ್ರೂಮ್ ಇಡ್ಬೋದು? 30-40 ಅಂದಾಗ ಒಂದ್ 2 ಇಡ್ಬೋದಾ? 30-40ಗೆ ಇಲ್ಲೊಂದು ನಾನು ಇಲ್ಲಿ ಕೊಡ್ತೀನಿ, ಒಂದು ಇಲ್ಲಿ ಕೊಡ್ತೀನಿ. ಅಟ್ಯಾಚ್ ಬಾತ್ರೂಮ್ ಅದು ಇಲ್ಲಿ ಕೊಟ್ಕೊಂಡ್ಬಿಟ್ಟು ಜನರಲ್ ಇಲ್ಲಿ ಕೊಡ್ತಾ ಇದೀನಿ, ಇಲ್ಲೊಂದು ರೂಮ್ ಕೊಡ್ತೀನಿ. ಮತ್ತೆ ನೆಕ್ಸ್ಟ್ ವಾಯುದಲ್ಲಿ ರೂಮ್ ಕೊಟ್ಬಿಟ್ಟು ಇಲ್ಲಿ ಒಂದು ಒಳ್ಳೆ ವಿಂಡೋ, ಇಲ್ಲಿ ವಿಂಡೋ ಕೊಡ್ತೀನಿ. ಅವಾಗ ಚೆನ್ನಾಗಿರುತ್ತೆ. ವಾಯುದಲ್ಲಿ ರೂಮ್ ಬರಬೇಕು, ಬಾತ್ರೂಮ್ ಬರಬಾರ್ದು. ಸೆಂಟ್ರಲ್ ಹಾಕೋಬೇಕು ಬಾತ್ರೂಮ್ನ. ಸೆಂಟ್ರ್ ಹಾಕೊಂಡು ಇದು ಜನರಲ್ ಮಾಡ್ಕೊಳ್ಳೋದು, ಒಂದು ಅಟ್ಯಾಚ್ ಮಾಡ್ಕೊಳ್ಳೋದು. ಈ ರೂಮ್ ಅವರು ಈ ರೂಮ್ಗೆ ಹೋಗ್ಬೋದು, ಆ ಥರ. ಸೊ ಈ ಥರ 4 ಕಡೆನೂ 4 ಬಾತ್ರೂಮ್ ಬರ್ಬೋದು. ಪ್ರಿಫರೆನ್ಸ್ ಇದೆ, ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು. ಇದು ಲಾಸ್ಟ್ ಆಪ್ಷನ್. ಅದು ಆಗೋದೇ ಇಲ್ಲ, ಎಲ್ಲೋ ಒಂದು ಕೊಡ್ಬೇಕು ಅಂದ್ರೆ ಇಲ್ಲಿ ಕೊಡ್ಬೋದು ಅಷ್ಟೇ ಬಿಟ್ಟು ಇಲ್ಲ. ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್, ಇದು ಫೋರ್ತ್, ಇದು ಕೊಡ್ಲೇಬಾರ್ದು. ಇದು ರಂಗೆ. ಓಕೆ. ಆಮೇಲೆ ಈ ಮೂಲೆಯಲ್ಲಿ ಮಾಡಿದ್ರೆ ಇದ್ದಿದ್ದು ರಾಂಗು. ಅವ್ರದ್ದು ಹೆಂಗೆ ಮನೆ ಸೈಟ್ ಯಾವ ತರ ಆಧಾರದ ಮೇಲೆ ಇರುತ್ತೆ ಅದ್ರ ಮೇಲೆ. ತುಂಬಾ ಜನ ನಾರ್ತ್ ಈಸ್ಟ್ ಅಲ್ಲಿ ಮಾಡವ್ರೆ, ನೋಡಿದೀನಿ ನಾನು. ಬಾತ್ರೂಮ್ ಇಲ್ಲೂ ಮಾಡವ್ರೆ, ಇಲ್ಲೂ ಬಾತ್ರೂಮ್ ಮಾಡವ್ರೆ. ತುಂಬಾ ಜನ ನಿಮ್ಮೂರ್ ಕಡೆ ಕುಬೇರ್ ಮೂಲೆ ಮಾಡವ್ರೆ. ಹೌದು, ಹಾಸನ ಕುಬೇರ್ ಮಾಡವ್ರೆ. ಹಿಂಗೆ ಮೂಲೆಗಳಲ್ಲಿ ದಯವಿಟ್ಟು ಬಾತ್ರೂಮ್ ಹಾಕೋಬೇಡಿ, ಸ್ವಲ್ಪ ಜಾಗ ಬಿಡಿ. ಯಾಕಂದ್ರೆ ಮೂಲೆ ತುಂಬಾ ಎಫೆಕ್ಟ್ ಕೊಡುತ್ತೆ ನಮ್ಮ ಮನೆಗೆ. ಮನೆಯ ಎನರ್ಜಿ ಕೊಡೋದು ಮೂಲೆಗಳೇ. ಆ ಮೂಲೆಗಳನ್ನ ಬ್ಲಾಕ್ ಮಾಡಬೇಡಿ, ಯಾವ ಮೂಲೆನ ಬ್ಲಾಕ್ ಮಾಡಬೇಡಿ. ನಿಮ್ಮ ಬಾತ್ರೂಮ್ಸ್ನ ಕರೆಕ್ಟಾಗಿ ಸೆಂಟ್ರಿಗೆ ಪ್ಲಾನ್ ಮಾಡ್ಕೊಳ್ಳಿ. ಇಲ್ಲಿ ಆದಷ್ಟು ಇಲ್ಲಿ ಸೆಕೆಂಡ್, ಥರ್ಡ್ ಆಪ್ಷನ್ ಇಲ್ಲಿ. ಈ 3 1 2 3 ಈ 3 ಆಟ ಆಡಿ. ಇಲ್ಲಿ ಬೇಡವೇ ಬೇಡ, ಈ ಕಡೆಗೆ ಇಲ್ಲೆಲ್ಲೂ ಬೇಡ, ಅಗ್ನಿ ಮೂಲೆಯಲ್ಲಂತೂ ಹಾಕ್ಲೇಬೇಡಿ. ಓಕೆನಾ? ಓಕೆ. ನಮ್ಮ ವಾಸು ಸರ್ ಒಂದು ಬಡವರಿಗೆ ಒಂದು ಕಡಿಮೆ ದುಡ್ಡಲ್ಲಿ ಇಡೀ ಕರ್ನಾಟಕದಾದ್ಯಂತ 224 ಅಸೆಂಬ್ಲಿ 31 ಜಿಲ್ಲೆಯಲ್ಲೂ ಅವರೇ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಂದು ನಿಮಗೆ ಅರ್ಥ ಆಗೋ ಥರ ಒಂದು ವಾಸ್ತು ಹೇಳ್ಕೊಡ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ಇಲ್ಲ, ಅವ್ರು ಕಾಂಟ್ಯಾಕ್ಟ್ ಮಾಡಿ ನಂಬರ್ ಇರುತ್ತೆ. ನಿಮಗೆ ಯಾವ ಥರ ಬೇಕೋ ನಿಮ್ಮೊಂದು ಕನಸಿನ ಮನೆ ಬದುಕಿರೋದ್ರೊಳಗಡೆ ಒಂದ್ಸಲ ಎಲ್ಲರಿಗೂ ಒಂದು ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ. ಅದು ಪ್ಲೇಸ್ ವಾಸ್ತು ಪ್ರಕಾರ ಕಟ್ಕೊಳ್ಳಿ ಅಂತೇಳಿ ಇನ್ನೊಂದು ಹಲವಾರು ವಿಚಾರ ಬಗ್ಗೆ ಮಾತಾಡೋಣ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಇನ್ನು ನಿಮ್ಮ ವಿಡಿಯೋಗಳು ತುಂಬ ಇದ್ದಾವೆ, ಟೈಮ್ ಸಿಗ್ತಾ ಇಲ್ಲ ವಿಡಿಯೋಗಳು ಮಾಡೋಕ್ಕೆ. ಸೊ ಈ ಸಲ ಪ್ಲಾನ್ ಮಾಡಿ ಎಲ್ಲ ಪಕ್ಕಾ ಮಾಡ್ತೀವಿ. ತುಂಬ ಸೀಸನ್ ಈಗ ಈ ಮನೆಗಳು. ನಿಮ್ಮ ಮನೆ ವಾಸ್ತುನ ಸರಿ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ವಾಸ್ತು ಅಂದರೆ ಏನು ಮಾಡೋದಿಲ್ಲ. ನಿಮ್ಮ ಮನೆಗೆ ಎನರ್ಜಿಸ್ ಯಾವ ದಿಕ್ಕಲ್ಲಿ ಏನೇನು ಎನರ್ಜಿಸ್ ಬರ್ತಾ ಇದೆ ಅದನ್ನು ಕರೆಕ್ಟಾಗಿ ಇದೆಯಾ ಇಲ್ವೋ ಚೆಕ್ ಮಾಡೋದು ಅಷ್ಟೇ. ನಾವು ಕರೆಕ್ಟಾಗಿದ್ದರೆ ಮಾಡೋಣ. ಓಕೆ, ಥ್ಯಾಂಕ್ ಯು.